ಇಲ್ಲಿ ಕಾಡೆಮ್ಮೆ, ಜಿಂಕೆ ಈ ರೀತಿಯಾಗಿ ಹಲವು ಪ್ರಾಣಿಗಳ ಕೊಲೆಯ ರಹಸ್ಯ ಬಯಲಾಗಿದೆ. 80ಕ್ಕೂ ಅಧಿಕ ಪ್ರಾಣಿಗಳು ಸಾವಿಗೆ ಹೊಣೆ ಯಾರು? ಯಾರನ್ನೋ ಮೆಚ್ಚಿಸೋಕೆ ಈ ಪ್ರಾಣಿಗಳ ಬಲಿಯಾಯ್ತ? ಮನುಷ್ಯರಿಗೆ ಇರೋ ಬೆಲೆ ಪ್ರಾಣಿಗಳಿಗಿಲ್ವಾ ಎಂಬಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಯಾರ ನಿರ್ಲಕ್ಷ್ಯದಿಂದ ಪ್ರಾಣಿಗಳ ಬಲಿಯಾಗ್ತಾ ಇದೆ? ಪ್ರಾಣಿಗಳು ಬಲಿಯಾಗಿದ್ದು ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಯಾಕಿದ್ದೀರಾ? 80 ಪ್ರಾಣಿಗಳು ಸಾವನ್ನಪ್ಪಿದ್ರು ಕೂಡ ಇದರ ಬಗ್ಗೆ ಕ್ರಮವೂ ಇಲ್ಲ, ಸುದ್ದಿಯೂ ಇಲ್ಲ. ಈ ಒಂದು ಬನ್ನೇರುಘಟ್ಟದಲ್ಲಿ 80ಕ್ಕೂ ಅಧಿಕ ಪ್ರಾಣಿಗಳು 3 ವರ್ಷಗಳಲ್ಲಿ ಪ್ರಾಣ ಕಳೆದುಕೊಂಡಿವೆ. ಇಲ್ಲಿ ಇಷ್ಟೊಂದು ಪ್ರಾಣಿಗಳು ಸಾವನ್ನಪ್ಪಿದ್ರು ಕೂಡ ಇದಕ್ಕೆಲ್ಲ ಯಾರು ಹೊಣೆ? ಇನ್ನು ಪ್ರಾಣಿಗಳನ್ನ ಸುರಕ್ಷಿತವಾಗಿ ನೋಡಿಕೊಳ್ಳೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಸುಸಜ್ಜಿತವಾದಂತ ಒಂದು ಅವಕಾಶವನ್ನ ನೀಡಲಾಗಿರುತ್ತೆ ಅವನ್ನ ನೋಡಿಕೊಳ್ಳೋದಕ್ಕೆ ಅಂತ ಹೇಳಿ. ಆದ್ರೂ ಕೂಡ ಇಂಥ ಒಂದು ಸುಸಜ್ಜಿತವಾದ ಎಲ್ಲಾ ಒಂದು ತಯಾರಿಗಳ ಮಧ್ಯೆಯೂ ಕೂಡ ಇಷ್ಟೊಂದು ಸೌಲಭ್ಯಗಳು ಕೊಟ್ಟರೂ ಕೂಡ ಪ್ರಾಣಿಗಳು ಈ ರೀತಿಯಾಗಿ ಸಾಯ್ತಾ ಇರೋದಕ್ಕೆ ಮುಖ್ಯವಾಗಿ ಕಾರಣ ಏನು? ಇಲ್ಲಿ ಯಾರನ್ನೋ ಮೆಚ್ಚಿಸೋಕೆ ಹೋಗಿ ಎಷ್ಟೋ ಪ್ರಾಣಿಗಳು ಬಲಿಯಾಗ್ತಾ ಇವೆ. ಇಲ್ಲಿ ಮುಖ್ಯವಾಗಿ ಯಾರು ಕೂಡ ಪ್ರಾಣಿಗಳ ಜೀವವನ್ನ ಮನುಷ್ಯರ ಜೀವದಷ್ಟು ಬೆಲೆ ಕೊಟ್ಟು ನೋಡೋಲ್ಲ. ಪ್ರಾಣಿ ಅಲ್ವಾ ಬಿಡು, ಅದಕ್ಕೇನು ನಮ್ಮ ಬಂಧು ಅಲ್ಲ ಬಳಗವಲ್ಲ ಎಂಬ ರೀತಿಯಲ್ಲಿ ತುಂಬಾನೇ ನಿರ್ಲಕ್ಷ್ಯದಿಂದ ಅವನ್ನ ನೋಡಿಕೊಳ್ತಾವೆ. ಆದ್ರೆ ಇದನ್ನ ಎಷ್ಟು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೂಡ ಅವರಿಗೆ ಇರೋದಿಲ್ಲ. ನಮ್ಮ ಪರಿಸರದಲ್ಲಿರುವಂತಹ ಇಂಥ ಪ್ರಾಣಿಗಳು ನಮಗೆ ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ಇಲ್ಲಿ ಒಂದನ್ನ ಅವಲಂಬಿಸಿ ಇನ್ನೊಂದು ಬದುಕ್ತಾ ಇರುವಂತದ್ದು. ಇಂಥ ಒಂದು ಫುಡ್ ಚೈನ್ ಆಗ್ಲಿ, ಇದು ಈ ರೀತಿಯಾಗಿ ಬಯೋಡೈವರ್ಸಿಟಿ ಅನ್ನುವಂಥದ್ದು ಇರುವ ಕಾರಣ ಅಂತಂದ್ರೆ ಇಂಥ ಪ್ರಾಣಿಗಳು ಇಂಥ ಪರಿಸರವಾಗಿರುವಂತಹ ಕಾರಣ, ಇಂಥ ಪರಿಸರ ಮತ್ತೆ ಪ್ರಾಣಿಗಳು ಇರುವಂತಹ ಕಾರಣ ಇಲ್ಲಿ ಒಂದು ಬಯೋಡೈವರ್ಸಿಟಿ ಅನ್ನುವಂಥದ್ದು ಇರುವಂಥದ್ದು. ಹಾಗೆ ಫುಡ್ ಚೈನ್ ಅನ್ನುವಂಥದ್ದು ಎಲ್ಲವೂ ಒಂದರ ಮೇಲೆ ಒಂದು ಅವಲಂಬಿತವಾಗಿರುತ್ತೆ.